ಯುವಕರಿಗೆ ಧರ್ಮದ ಬಗ್ಗೆ ನಂಬಿಕೆ ಇಲ್ಲ. ಜನರೇಷನ್ ಗ್ಯಾಪ್ ಆದಂಗಾದಾಗ ಏನಾಗ್ತಾ ಇದೆ, ಇದು ಬಿಸ್ನೆಸ್ ಆಗ್ತಾ ಇದೆ. ಜನರಿಗೆ ಭಯನ ಬೆಳೆಸ್ತಾ ಇರ್ತಾರೆ. ಈ ಹೋಮ ಮಾಡಬೇಕು, ಆ ಹೋಮ ಮಾಡಬೇಕು. ದೊಡ್ಡವರು ಹೇಳಿದ್ದಾರೆ, ಜ್ಯೋತಿಷ್ಯ ನಿಜ, ಜ್ಯೋತಿಷಿ ಸುಳ್ಳು, ಶಾಸ್ತ್ರ ನಿಜ, ಶಾಸ್ತ್ರಿ ಸುಳ್ಳು ಅಂತ ಹೇಳಿದ್ದಾರೆ. ಈ ಸ್ಟೋನ್ಗಳು ಬರ್ತದೆ, ಈಗ 5 ಕ್ಯಾರೆಟ್ 10 ಕ್ಯಾರೆಟ್ 12 ಕ್ಯಾರೆಟ್ ಹಾಕೊಳ್ಳಿ, ಕ್ಯಾರೆಟ್ ತಕ್ಕಂತೆ ರಿಸಲ್ಟ್ಸ್ ಬರುತ್ತೆ ಅಂತ ಹೇಳ್ತಾರೆ. ಅದು ಶುದ್ಧ ಸುಳ್ಳು. ನಿಮಗೆ ಸಾಲ ತೀರ್ಬಿಡುತ್ತೆ, ನೀವು ಕೋಟ್ಯಾಧಿಪತಿಗಳಾಗ್ಬಿಡ್ತೀರಾ, ಇದೆಲ್ಲ ಶುದ್ಧ ಸುಳ್ಳು. ಹೂವ ಬೀಳಿಸ್ತೀವಿ ಅಂತ ಹೇಳೋದು, ಅಥವಾ ಹೋದ ಕಡೆ ಎಲ್ಲ ಹೂವ ಬೀಳ್ಸೋದು. ಜನರಿಗೆ ಹೆಂಗ್ ಮೋಸ ಮಾಡ್ತಾರೆ ಅಂತ ಹೇಳಿದ್ರೆ, ಕುದುರೆದು ಬಾಲ ಇರುತ್ತಲ್ಲ, ಕುದುರೆ ಬಾಲದ ಕೂದಲು ಕಟ್ಟಿರ್ತಾರೆ, ಅದು ಕಣ್ಣಿಗೆ ಕಾಣಲ್ಲ. ನೀವು ಕ್ಯಾಮ್ರಾದಲ್ಲಿ ಇಟ್ಕೊಂಡ್ರು ಕಣ್ಣಿಗೆ ಕಾಣಲ್ಲ, ಡೈರೆಕ್ಟ್ ನೋಡ್ರು ಅಷ್ಟು ಕಣ್ಣಿಗೆ ಕಾಣಲ್ಲ. ದೇವ್ರು ಬರುತ್ತೆ ಅಂತ ಹೇಳ್ತಾರೆ, ಅದಂಗ್ ನಂಬೋದು ಅಂತ. ಸಹಸ್ರ ಕೋಟಿ ಸೂರ್ಯನಿಗೆ ಸಮಾನ ಇರತಕ್ಕಂಥ ದೇವರು ಮನುಷ್ಯನ ಮೈ ಮೇಲೆ ಬಂದ್ರೆ ಮನುಷ್ಯ ತಡ್ಕೊಳಕ್ ಸಾಧ್ಯನೇ ಇಲ್ಲ. ಅಟ್ ಎ ಟೈಮ್ ಇರೋದು ಒಬ್ಬ ಶನಿದೇವ ಆಗಿರ್ಬೋದು, ಇರೋದು ಒಂದು ಆಂಜನೇಯ ಸ್ವಾಮಿ ಆಗಿರ್ಬೋದು. ಎಷ್ಟೇ ಜನರು ಮೈ ಮೇಲೆ ಬರುತ್ತೆ ಅನ್ನೋ ನನ್ನ ಪ್ರಶ್ನೆ. ಇವ್ರಿಗೆ ಯಾವ ಟೈಮ್ ಬೇಕೋ ಆ ಟೈಮಲ್ಲಿ ಮಾತ್ರ ಇವರು ದೇವ್ರು ಬರ್ಸ್ಕೊಂತಾರೆ. ಮನುಷ್ಯನ ಸಾಲ ತೀರ್ಸೋ ದೇವರಿಗೆ ದೇಶದ ಸಾಲ ಎಷ್ಟಿದೆ ಅದನ್ನ ತೀರ್ಸೋಕಾಗಲ್ವಾ? ಬ್ರಾಂಚ್ ಗಳನ್ನ ಏನು ಓಪನ್ ಮಾಡಿದ್ದಾರೆ ಗೊತ್ತಾ? ಈಗ ಮೇನ್ ಮೂಲ ದೇವಸ್ಥಾನ ಇದೆ, ಅದೇ ಹೆಸರಲ್ಲಿ ಇಲ್ಲ ಹತ್ರದಲ್ಲಿ ಹಳ್ಳಿ ಕಡೆ ಅವ್ರು ಓನ್ ಆಗಿ ಸ್ಟಾರ್ಟ್ ಮಾಡ್ಕೊಳ್ಳುವಂಥದ್ದು. ಇದು ಅವ್ರು ಬೇಳೆ ಕೂಡ ಬೇಯಿಸ್ಕೊಳ್ಳುವಂತ ಕೆಲಸ ಆಗ್ತಾ ಇದೆ. ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗಲ್ವಾ ಅಂತ ಕ್ವಶನ್ ಕೇಳ್ತಾರೆ. ಜನ ಒಂದು ಗುಡ್ಕೊಂಡ್ರೆ ನ್ಯಾಯ ಸಿಗುತ್ತೆ ಸಾರ್ ಅಂತ ಹೇಳ್ತಾನೆ. ಜನ ಒಂದು ಗುಡ್ಕೊಂಡು ನ್ಯಾಯ ಕೊಡ್ಸೋಕಾದ್ರೆ ದೇವ್ರೇ ಆಗ್ಬೇಕು. ದೇವಸ್ಥಾನದಲ್ಲಿ ಏನಕ್ಕೆ ಈ ತರ ಇಲ್ಲದೆ ಇರ್ತಕ್ಕಂಥ ಆಚರಣೆಗಳನ್ನ ಮಾಡ್ತಾ ಇದಾರೆ ಅಂತ ಕ್ವಶನ್ ಮಾಡಿ 1-2 ವಿಡಿಯೋ ಬಿಟ್ಟು ನೆಕ್ಸ್ಟ್ ಡೇನೆ ನನಗೆ ಡಿಫಾಮೇಶನ್ ನೋಟಿಸ್ ಬಂತು. ಒಂದು ಪೂಜೆ ಮಾಡಿಸಿ 48 ದಿನದ ತನಕ ಏನು ತಿನ್ಬಾರ್ದು ಅಂತ ಹೇಳ್ತೀವಿ. ಅದು ಎಷ್ಟೋ ಜನಕ್ಕೆ ಏನಕ್ಕೆ ಅಂತಾನೆ ಗೊತ್ತಿಲ್ಲ.